ತರಗತಿಗಳು ಎಸ್.ಡಿ.ಕೆ ಸ್ಕೂಲ್ ಆಫ್ ಅಕಾಡೆಮಿ. ಇವತ್ತಿನ ತರಗತಿಯಲ್ಲಿ ನಾನು ಸಂಧಿಗಳ ಬಗ್ಗೆ ವಿವರಣೆ ನೀಡುತ್ತೇನೆ. ಸಂಧಿಗಳೆಂದರೆ ಎರಡು ಅಕ್ಷರಗಳು ಕಾಲವಿಳಂಬದ ಪಿಂಡದಲ್ಲಿದ್ದರೆ ಕೂಡುವುದಕ್ಕೆ ಸಂಧಿ ಎಂದು ಸಂಧಿ ಎನ್ನುತ್ತಾರೆ. ಮತ್ತೊಮ್ಮೆ ಎರಡು ಅಕ್ಷರಗಳು ಕಾಲವಿಳಂಬದ ಪಿಂಡದಲ್ಲಿದ್ದರೆ ಕೂಡುವುದಕ್ಕೆ ಸಂಧಿ ಎನ್ನುತ್ತಾರೆ. ಸಂಧಿಗಳಲ್ಲಿ ಎರಡು ವಿಧಗಳು, ಅವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳು, ಅವು ಲೋಪ ಸಂಧಿ, ಆರೋಪ ಸಂಧಿ ಮತ್ತು ಆದೇಶ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ ಏಳು ವಿಧಗಳು, ಅವು ಸವರ್ಣ ದೀರ್ಘ ಸಂಧಿ, ವಿಡ ಸಂಧಿ, ವೃದ್ಧಿ ಸಂಧಿ, ಎಡ್ ಸಂಧಿ, ಶುತ್ವ ಸಂಧಿ, ಜತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ. ಮುಂದಿನ ತರಗತಿಯಲ್ಲಿ ನಾನು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಯ ಅರ್ಥ ಮತ್ತು ಉದಾಹರಣೆಯನ್ನು ನೀಡುತ್ತೇನೆ. ಧನ್ಯವಾದಗಳು. ಮಕ್ಕಳೆಲ್ಲ ಒಂದಾಗಿ ಬನ್ನಿ. ನನ್ನ ಶಾಲೆಯ ಹೆಸರು ಎಸ್.ಡಿ.ಕೆ ಸ್ಕೂಲ್ ಆಫ್ ಅಕಾಡೆಮಿ. ಇವತ್ತಿನ ತರಗತಿಯಲ್ಲಿ ಕನ್ನಡ ಚಿಹ್ನೆಗಳನ್ನು ಹೇಳುತ್ತಿದ್ದೇನೆ. ಒಂದು ಪೂರ್ಣವಿರಾಮ ಚಿಹ್ನೆ ವಾಕ್ಯ ಅಂತ್ಯವನ್ನು ಸೂಚಿಸುತ್ತದೆ. ಎರಡನೆಯದು ಅಲ್ಪ ವಿರಾಮ ಚಿಹ್ನೆ ವಾಕ್ಯದಲ್ಲಿ ಸಣ್ಣ ವಿರಾಮ ಸೂಚಿಸುತ್ತದೆ. ಮೂರನೆಯದು ಅರ್ಧ ವಿರಾಮ ಚಿಹ್ನೆ ವಾಕ್ಯ ಅಂತ್ಯಕ್ಕೆ ಮುಖ್ಯ ವಾಕ್ಯಕ್ಕೆ ಸಂಬಂಧಿಸಿದ ವಾಕ್ಯವನ್ನು ಬೇರ್ಪಡಿಸುತ್ತದೆ. ಪ್ರಶ್ನೆ ವಾಚಕ ವಾಕ್ಯಗಳ ಕೊನೆಯಲ್ಲಿ ಬಳಸುತ್ತದೆ. ಐದನೆಯದು ಭಾವಸೂಚಕ ಚಿಹ್ನೆ ದುಃಖ, ಆಶ್ಚರ್ಯ, ಕೋಪವಂತಹ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ತಾಯ್ನಾಡ ಜಯ ಭೇರಿ ಆರನೆಯದು ಮಕ್ಕಳೆಲ್ಲ ವಿವರಣಾ ಚಿಹ್ನೆ ಹೆಚ್ಚಿನ ಮಾಹಿತಿ ವಿವರಣೆ ನೀಡಲು ಬಳಸುತ್ತದೆ. ಧನ್ಯವಾದಗಳು. ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ಗತವೈಭವ ಕಾಣುವ ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಹಾಡುವ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ತಾಯ್ನಾಡ ಜಯಭೇರಿ ನಾವಾದದು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಮರದಿಂದ ಪಂಚಮಿ ದೆಸೆಯಿಂದ ನಾಮಪದ ಮರದ ದೆಸೆಯಿಂದ. ಷಷ್ಠಿ ಆ ನಾಮಪದ ಮರದ. ಸಪ್ತಮಿ ಅಲ್ಲಿ ನಾಮಪದ ಮರದಲ್ಲಿ. ಧನ್ಯವಾದಗಳು.